ಹಾಯ್ ವೀಕ್ಷಕರೇ, ನಮಸ್ಕಾರ. ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ಮೂರ್ತಿ. ಪ್ರಿಯ ವೀಕ್ಷಕರೇ, ನಿಮಗೊಂದು ವಿಚಾರ ಹೇಳಲಿಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಕಳೆದ ವಾರ ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಒಂದು ಪ್ರತಿಭಟನೆ ಇತ್ತು, OC ಮತ್ತು CCA ವಿಚಾರದಲ್ಲಿ. ಅಲ್ಲಿ ಮಾತಾಡ್ತಾ ಒಬ್ಬರು ವಿಧಾನ ಪರಿಷತ್ ಸದಸ್ಯರೊಬ್ಬರು ರವಿಕುಮಾರ್ ಅವರು ಹೇಳ್ತಾಯಿದ್ರು, ಭಾರತದ ನಾವೆಲ್ಲ ವಾಸಿಗಳು ಬಡ್ಡಿ ಮಕ್ಕಳು ಅಂತ ಹೇಳಿದ್ರು. ಅಲ್ಲಿ ಸಭಿಕರೆಲ್ಲ ನಗ್ತಾಯಿದ್ರು. ಯಾಕ್ರಪ್ಪ ನಗ್ತೀರಾ? ಕೇಂದ್ರ ಸರ್ಕಾರದ ಸಾಲ 200 ಲಕ್ಷ ಕೋಟಿ ಇದೆ, ರಾಜ್ಯ ಸರ್ಕಾರದ ಸಾಲ 2 ಲಕ್ಷ ಕೋಟಿ ಇದೆ, ಸರ್ಕಾರಗಳು ಅದಕ್ಕೆ ಬಡ್ಡಿ ಕಟ್ತವೆ, ಆದ್ದರಿಂದ ನಾವೆಲ್ಲ ಬಡ್ಡಿ ಮಕ್ಕಳು ಆಗಿದ್ದೀವಿ ಅಂತ ಹೇಳಿದ್ರು. ಇದು ವಿಷಯ ಎಷ್ಟೇ ವ್ಯಂಗ್ಯ ಆದ್ರೂ ಇದು ತುಂಬ ಖೇದಕರ ವಿಚಾರ. ಇಲ್ಲಿ ನಾವು ವಿಚಾರಕ್ಕೆ ಬರೋದಾದರೆ, ಬೆಸ್ಕಾಂ ಎಲ್ಲ ಎಸ್ಕಾಂಗಳ ಒಟ್ಟು ಸಾಲ ನಷ್ಟ 45,000 ಕೋಟಿಯಷ್ಟಿದೆ ಅಂತ ಹೇಳ್ತಾ ಇದೆ. ಅದರಲ್ಲಿ ಸುಮಾರು 2,800 ಕೋಟಿ ಬೆಸ್ಕಾಂ ಒಂದರಲ್ಲೇ ಇದೆ. ಈ ವಿಷಯ ಕರ್ನಾಟಕ ಎನರ್ಜಿ ರೆಗ್ಯುಲೇಷನ್ ಕೌನ್ಸಿಲ್ ಏನಿದೆ, ಒಂದು ಯೂನಿಟ್ಗೆ ನೀವು ಗ್ರಾಹಕರಿಗೆ ಚಾರ್ಜ್ ಮಾಡಬೇಕಾಗಿರೋದು ₹9.54 ಅಂತನ, ಆದರೆ ಬೆಸ್ಕಾಮು ₹8.59 ಚಾರ್ಜ್ ಮಾಡಿ ₹1 ನಷ್ಟ ಆಗಿದೆ. ಅದು ಅದೇ ಸಾವಿರಾರು ಕೋಟಿಗಳಷ್ಟು ಹೋಗುತ್ತೆ. ಮತ್ತು ಖರೀದಿಗೆ ವೆಚ್ಚವನ್ನು ನಿಗದಿ ಮಾಡಿದೆ. ಅದು 27,190 ಕೋಟಿ ಇದೆ. ಆದರೆ ಇವರು ಮಾಡಿರೋ ಖರೀದಿ ಏನು ಅಂದರೆ 27,895 ಕೋಟಿ. ಸರಿ ಸುಮಾರು 700 ಕೋಟಿಗಳು ಇವರು ಖರೀದಿಯಲ್ಲೇ ನಷ್ಟ ಆಗ್ತಾಯಿದೆ, ಹೆಚ್ಚುವರಿ ನಷ್ಟ ಆಗ್ತಾಯಿದೆ. ಮತ್ತು ಗೃಹಜ್ಯೋತಿಗೂ ಕೂಡ ಸುಮಾರು 1,65 ಲಕ್ಷದ ಗ್ರಾಹಕರು ಕರ್ನಾಟಕದಾದ್ಯಂತ ಗೃಹಜ್ಯೋತಿಗೆ ನೋಂದಾಯಿಸ್ಕೊಂಡಿದ್ದಾರೆ. ಅದಕ್ಕೆ ಸರ್ಕಾರ ವೆಚ್ಚ ಮಾಡ್ತಾ ಇರೋದು 25,760 ಕೋಟಿಗಳು. ಇಲ್ಲಿ ದಿನೇ ಕುಸಿತಾ ಇರೋ ಆಡಳಿತ ವ್ಯವಸ್ಥೆ ಮತ್ತು ಹೆಚ್ಚಾಗ್ತಾ ಇರೋ ಖರ್ಚುಗಳು ಒಂದಕ್ಕೊಂದು ತುಲನೆಯೇ ಆಗ್ತಾಯಿಲ್ಲ. ಯಾಕಂದರೆ ಕಾಲ ಗತಿಸಿದಂಗೆ ನಮ್ಮ ಏನು ಪ್ರೊಡಕ್ಷನ್ ಕಾಸ್ಟು, ಉತ್ಪಾದನಾ ವೆಚ್ಚಗಳು ಕಮ್ಮಿ ಆಗ್ತಾಯಿದೆ, ಆದರೆ ಗ್ರಾಹಕರಿಗೆ ಹೊರೆ ಆಗ್ತಾಯಿದೆ. ಈ ಎಲ್ಲಕ್ಕೂ ಮೂಲ ನಾವು ಸುತ್ತಿ ಬಳಸಿ ಎಲ್ಲಿ ಬರೋದಾದರೆ ಆಡಳಿತಾತ್ಮಕ ವೆಚ್ಚಗಳು ಆಗ್ಬೋದು, ಭ್ರಷ್ಟಾಚಾರಗಳಾಗ್ಬೋದು, ಆದಾಯ ಸೋರಿಕೆಗಳಾಗ್ಬೋದು, ಕಳಪೆ ಕಾಮಗಾರಿಗಳಾಗ್ಬೋದು, ಇವೆಲ್ಲವೂ ಕಾರಣ ಆಗಿದೆ. ಆದ್ದರಿಂದ ಈ ಬೆಸ್ಕಾಮ್ಗಳು ಸಾಲದ ಸುಳಿಯಿಂದ ಹೊರಬರಬೇಕಾದ್ರೆ ಒಂದು ಆಡಳಿತದ ದಕ್ಷತೆಯನ್ನು ತರಬೇಕು, ಮತ್ತು ಕಳಪೆ ಕಾಮಗಾರಿಗಳು ನಿಲ್ಲಬೇಕು, ಮತ್ತು ಈ ಫ್ರೀ ಭಾಗ್ಯಗಳು ಏನು ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನಿಲ್ಲಿಸಿ ಒಂದು ಸುಸ್ಥಿರ ಸದೃಢವಾದ ಒಂದು ಅರ್ಥವ್ಯವಸ್ಥೆನ ಕಟ್ಕೊಳ್ಳಿಕ್ಕೆ ನಮ್ಮ ಬೆಸ್ಕಾಂ ಇನ್ನಾದರೂ ಮುಂದಾಗಲಿ ಅಂತ ಹೇಳ್ತಾ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಮತ್ತೊಮ್ಮೆ ಬರ್ತೀನಿ. ನೋಡ್ತಾ ಇರಿ ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.